ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು. ಪೆನ್ ಡ್ರೈವ್ ಹಂಚಿದ್ರ ಪ್ರೀತಂ ಗೌಡ ಆಪ್ತರು. ಪ್ರೀತಂ ಕಚೇರಿ ಸಹಾಯಕ ಸೇರಿದಂತೆ ಆಪ್ತನ ಬಂಧನ ವಿಚಾರಣೆ. ಪ್ರಜ್ವಲ್ ಪ್ರಕರಣದ ದಿಕ್ಕನ್ನೇ ಬದಲಿಸಲು ಹೊರಟಿದ್ದ ದೇವರಾಜೇಗೌಡ ಅಂದರ್. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ. ಸೋಮವಾರ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ. ಎವಿಕೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಮುಕ್ತಾಯ. ಆರೋಗ್ಯದ ಬಗ್ಗೆ ಅರಿವು, ಪರಿಸರದ ಬಗ್ಗೆ ಜಾಗೃತಿ, ಜಾನಪದ ಕಲಾರವ. ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸ. ಪ್ರಜ್ವಲ್ ರೇವಣ್ಣ ರಾಸಲೀಲೆ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಅಚ್ಚರಿಯ ಸಂಗತಿಗಳು ಹೊರಬಿಡುತ್ತಿದ್ದು, ವಿಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಾಸನ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತ ಸೇರಿದಂತೆ ಇಬ್ಬರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರಾಸಲೀಲೆಗಳ ಪೆನ್ ಡ್ರೈವ್ ವೈರಲ್ ವಿಚಾರದಲ್ಲಿ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಆಪ್ತರಾದ ಲಿಖಿತ್ ಗೌಡ ಹಾಗೂ ಯಲಗುಂದ ಚೇತನ್ ಎಂಬ ಇಬ್ಬರನ್ನ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಇಬ್ಬರನ್ನು ಶನಿವಾರ ಮಧ್ಯರಾತ್ರಿಯೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಪ್ರೀತಂ ಗೌಡ ಜೊತೆ ಚೇತನ್ ಹಾಗೂ ಲಿಖಿತ್ ಗುರುತಿಸಿಕೊಂಡಿದ್ದರು. ಮಾಜಿ ಶಾಸಕ ಪ್ರೀತಂ ಗೌಡ ಕಚೇರಿಯ ಸಿಬ್ಬಂದಿ ಹಾಗೂ ಅವರ ಆಪ್ತ ನಿಖಿಲ್ ಎನ್ನಲಾಗಿದೆ. ಪೆನ್ ಡ್ರೈವ್ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಲಿಖಿತ್ ಎಂಬಾತ ಪ್ರೀತಂ ಗೌಡ ಜೊತೆ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರಿಗೆ ಪ್ರಿನ್ಸಿಪಲ್ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸಿದ್ದರಾಮ್ ಎಸ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಬ್ಯಾಗ್ ಸಮೇತ ಇನೋವಾ ಕಾರಿನಲ್ಲಿ ಎಸ್ಕೇಪ್ ಆಗಲು ಯತ್ನಿಸಿದ್ರು. ಆದರೆ ಶುಕ್ರವಾರ ರಾತ್ರಿ ಹೊಳೆನರಸೀಪುರ ಪೊಲೀಸರ ಮಾಹಿತಿ ಮೇರೆಗೆ ಹಿರಿಯೂರು ಪೊಲೀಸರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯಿಲಾಲ್ ಟೋಲ್ ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ರು. ಹಿರಿಯೂರು ಗ್ರಾಮಾಂತರ ಠಾಣೆ ಸಿಪಿಐ ಕಾಳಿಕೃಷ್ಣ ನೇತೃತ್ವದಲ್ಲಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದು, ಬಳಿಕ ಎಸ್ಐ ಅರುಣ್ ನೇತೃತ್ವದಲ್ಲಿ ಹಾಸನ ಪೊಲೀಸರು ದೇವರಾಜೇಗೌಡರನ್ನ ಹೊಳೆನರಸೀಪುರಕ್ಕೆ ಕರೆದೊಯ್ದಿದ್ದರು. ಅರ್ಕಲ್ಗೂಡು, ಹಳ್ಳಿ ಮೈಸೂರು ಹಾಗೂ ಬಾಣವಾರ ಪಿಎಸ್ಐಗಳು ದೇವರಾಜೇಗೌಡರನ್ನ ಕರೆತಂದು ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಇರಿಸಿದ್ರು. ಸತತ ವಿಚಾರಣೆಯ ಬಳಿಕ ಪೊಲೀಸ್ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ. ತದನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಇತ್ತ ದೇವರಾಜೇಗೌಡ ಕಾರು ಚಾಲಕನನ್ನ ಕರೆದೊಯ್ದು ಪೊಲೀಸರು ಕಾರು ತಪಾಸಣೆ ನಡೆಸಿದ್ದಾರೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಮತ್ತು ಅವರು ಕಾರಿನಲ್ಲಿದ್ದ ಬ್ಯಾಗ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಕಾರಿನಲ್ಲಿದ್ದ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯ ದೇವರಾಜೇಗೌಡ ಕಾರು ಪೊಲೀಸರ ವಶದಲ್ಲಿದೆ. ಸರಿಯಾದ ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಯುವಜನತೆಯಲ್ಲಿ ರಕ್ತಹೀನತೆ ಉಂಟಾಗುತ್ತಿದೆ. ಆದುದರಿಂದ ಯುವತಿಯರು ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಬೇಕೆಂದು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಾವಿತ್ರಿ ಕಿವಿಮಾತು ಹೇಳಿದರು. ನಗರದ ತೇಜೂರು ಗ್ರಾಮದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಎನ್ಎಸ್ಎಸ್ ಶಿಬಿರದಲ್ಲಿ ಆಯೋಜಿಸಿದ್ದ ಮಹಿಳೆ ಮತ್ತು ಆರೋಗ್ಯ ಕುರಿತ ಉಪನ್ಯಾಸದಲ್ಲಿ ಮಾತನಾಡಿದ ಅವರು, ಈಗಿನ ಕಾಲದಲ್ಲಿ ಮಕ್ಕಳು ಅತಿಯಾಗಿ ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿದ್ದು, ಇದರಿಂದ ದೇಹದ ಮೇಲೆ ಬಹಳ ಕೆಟ್ಟ ಪರಿಣಾಮಗಳು ಬೀರುತ್ತಿವೆ. ಅದರಲ್ಲೂ ಹೆಣ್ಣು ಮಕ್ಕಳು ಬಹಳ ಗುಣವಾಗಿರುವ ಪೌಷ್ಟಿಕಾಂಶಗಳನ್ನು ಸೇವಿಸುವುದು ಮುಖ್ಯವಾಗಿದೆ. ಇತ್ತೀಚಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳು ರಕ್ತಹೀನತೆ ಎಂಬ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಆದುದರಿಂದ ಗುಣಮುಖ ಆಹಾರ ಸೇವನೆ ಅತ್ಯಗತ್ಯ ಎಂದರು. ಅದರಿಂದ ಸರಿಯಾದ ಪೌಷ್ಟಿಕಾಂಶ ಸೇವನೆ ಇಲ್ಲದೆ ಇರೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ತುಂಬ ಕಡಿಮೆ ಆಗೋದ್ರಿಂದ ರಕ್ತಹೀನತೆ ಆಗುತ್ತೆ. ಜಂಕ್ ಫುಡ್ ಸೇವನೆ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಿದೆ, ನಮ್ಮ ಇದರಲ್ಲಿ ಜಂತುಹುಳುಗಳ ಒಂದು ಇನ್ಫೆಸ್ಟೇಷನ್ ಅಥವಾ ಅದರದ ಒಂದು ಸೋಂಕಿನಿಂದ ಕೂಡ ಅನೀಮಿಕ್ ಆಗ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಇರುವಂಥ ಒಂದು ಗಂಡು ಮಕ್ಕಳಿಗೂ ಹೆಣ್ಮಕ್ಳಲ್ಲಿ ಇರುವಂಥ ವ್ಯತ್ಯಾಸ ಅಂದರೆ ಒಂದು ಪೀರಿಯಡ್ಸ್ ಆಗೋದು ಅಥವಾ ಮುಟ್ಟಾಗೋಕೆ ಋತುಚಕ್ರ ಶುರು ಆಗುತ್ತಲ್ಲ. ಸೊ ಆಗ ಏನಾಗುತ್ತೆ, ಎಲ್ಲರ ದೇಹದಲ್ಲೂ ಸರಿಯಾಗಿ ಋತುಚಕ್ರ ನಡೆಯೋದಿಲ್ಲ. ಕೆಲವು ಶುರುವಿನಲ್ಲಿ 1-2 ವರ್ಷಗಳು ಏರುಪೇರಾಗುತ್ತೆ. ಕೆಲವರಿಗೆ ಏನಾಗ್ತದೆ ಅಂದರೆ ತಿಂಗಳುಗಟ್ಟಲೆ ಬ್ಲೀಡಿಂಗ್ ಆಗ್ತಿರುತ್ತೆ. ಸೊ ಇವತ್ತೇ ನಾನು ಸುಮಾರು 5-6 ಟೀನೇಜ್ ಮಕ್ಕಳು ಸೇಮ್ ಸಮಸ್ಯೆಯಿಂದ ಬಂದಿತ್ತು. 3 ಮಂತ್ಸ್ ಪೀರಿಯಡ್ ಆಗಲಿಲ್ಲ, ಆಮೇಲೆ 1 ತಿಂಗಳಿಂದ ಬ್ಲೀಡ್ ಆಗ್ತಾನೇ ಇದ್ದೀನಿ. ರಕ್ತಹೀನತೆ ನೋಡಿ ಚೆಕ್ ಮಾಡಿಸಿದ್ರೆ ಹಿಮೋಗ್ಲಿನ್ ಒಬ್ಳಿಗೆ 6.8 ಗ್ರಾಮ್ಸ್ ಇತ್ತು, ಇನ್ನೊಬ್ಳಿಗೆ 8 ಗ್ರಾಮ್ಸ್ ಇತ್ತು. ಹಾಗೆ ಅಂದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರೋದು ಎಷ್ಟು ಲೀಟರ್ ಬ್ಲಡ್ಡು? 5 ಲೀಟರ್ ಬ್ಲಡ್ ಇದೆ. ಅದರಲ್ಲಿ ಪ್ರತಿ ತಿಂಗಳು ಇದು ಒಂದು ಸ್ವಾಭಾವಿಕ ಕ್ರಿಯೆ. ಅಂದರೆ ಪೀರಿಯಡ್ ಆಗೋದು ಅನ್ನೋದು ಒಂದು ಸ್ವಾಭಾವಿಕ ಕ್ರಿಯೆ ನಮ್ಮ ದೇಹದಲ್ಲಿ ನಡೆಯುವಂಥದ್ದು. ಅದರಿಂದ ನಮ್ಮ ಜಾನಪದ ಕಲೆಗಳ ಉಳಿವಿನತ್ತ ಯುವಕರು ಹೆಚ್ಚು ಆಸಕ್ತಿ ವಹಿಸುವಂತೆ ವಿವಿಸಿ ವಾಹಿನಿ ಮುಖ್ಯಸ್ಥರಾದ ಹಾಗೂ ಮಲೆನಾಡು ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದ ಜಗದೀಶ್ ಚೌಡವಳ್ಳಿ ಕರೆ ನೀಡಿದರು.
ಕಲ್ಪಿತ ಜನಜಾಗೃತಿ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ಶ್ರೀರಾಮನಗರ ಹೊಳೆನರಸೀಪುರ ತಾಲೂಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಎವಿಕೆ ಮಹಿಳಾ ಕಾಲೇಜು ಹಾಗೂ ಏಕಲವ್ಯ ಜಾನಪದ ಸಾಂಸ್ಕೃತಿಕ ಸಂಸ್ಥೆ ಬೊಮ್ಮಿನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾನಪದ ಕಲಾಮೇಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ಥಳೀಯ ಗ್ರಾಮ ಮತ್ತು ನಾಡು ನುಡಿ ಹಾಗೂ ಆಚಾರ ವಿಚಾರ ಮುಖ್ಯವಾಗಿದ್ದು ಇವುಗಳನ್ನು ತಿಳಿಯಬೇಕಾದರೆ ಜಾನಪದ ಕಲೆಗಳಿಂದ ಮಾತ್ರ ಸಾಧ್ಯ. ಜೊತೆಗೆ ಜಾನಪದ ಕಲೆಗಳು ಮನುಷ್ಯನ ಆರೋಗ್ಯ ಮತ್ತು ಉಲ್ಲಾಸ ತುಂಬುವಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ. ಹೀಗಾಗಿ ಜನಪದ ಕಲೆಗಳನ್ನು ಉಳಿಸಬೇಕು ಮತ್ತು ಅವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದು ಸಲಹೆ ನೀಡಿದರು. ಸಂದೇಶದೊಂದಿಗೆ ಉತ್ತಮವಾದಂತಹ ಒಂದು ಆರೋಗ್ಯದ ಬಗ್ಗೆ ಈ ಒಂದು ತೇಜೂರು ಗ್ರಾಮಸ್ಥರಿಗೆ ಮತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ ಬಳುವಳಿಯಾಗಿ ಕೊಟ್ಟಂತಹ ಅವರ ನುಡಿಮುತ್ತುಗಳು ನಿಮಗೆ ಸದಾ ನಿಮ್ಮ ಜೀವನದ ಒಂದು ಒಳ್ಳೆಯ ಪಾಠ ಅಂತಕ್ಕಂಥ ಸಂದೇಶವನ್ನು ನೀಡಿದಂಥ ಡಾಕ್ಟರ್ ಸಾವಿತ್ರಿ ಮೇಡಮ್ನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಿಸರ ಪ್ರೇಮಿಗಳು ಸಮಾಜ ಚಿಂತಕರು ಆದಂತಹ ಶಿವರುದ್ರಪ್ಪ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹೇಮಂತರವರೇ, ಚೇತನ್ ಶಾಂತಿಗ್ರಾಮ್ ಅವರೇ, ಉದಯ್ ಕುಮಾರ್ ಅವರೇ ಮತ್ತು ಈ ಗ್ರಾಮದ ಹಿರಿಯರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಕಲಾ ತಂಡದ ಮುಖ್ಯಸ್ಥರೇ, ಈ ಒಂದು ಕಲ್ಪಿತ ಜನಜಾಗೃತಿ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ರಿಜಿಸ್ಟರ್ ಶ್ರೀರಾಮನಗರ ಹೊಳೆನರಸೀಪುರ ಇವರ ಸಹಯೋಗದಲ್ಲಿ ಸಾಹಿತಿಗಳು ಮತ್ತು ವಿಶ್ರಾಂತ ಪ್ರಾಂಶುಪಾಲರಾದ ಶಿವಶಂಕರಪ್ಪ ಮಾತನಾಡಿ, ಇಂದು ನಾವು ಪ್ರಾಚೀನ ಸಂಸ್ಕೃತಿ ಹಾಗೂ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಿ ಗಿಡ ಮರಗಳನ್ನು ಬೆಳೆಸಲಿಲ್ಲ ಎಂದರೆ ನಾವು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಹಾಗೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ವಿಜ್ಞಾನಿಗಳು ತಿಳಿಸಿರುವ ಹಾಗೆ ಈ ಭೂಮಿಯು ಇನ್ನ ಕೇವಲ 60 ರಿಂದ 70 ವರ್ಷ ಮಾತ್ರ ಇರುತ್ತದೆ. ಇದಕ್ಕೂ ಈ ಮಣ್ಣಿನಲ್ಲಿ ಜೀವಿಸುತ್ತಿರುವ ಮನುಷ್ಯರೇ ಕಾರಣ. ಮಾನವ ತನ್ನ ಸ್ವಾರ್ಥಕ್ಕಾಗಿ ಈ ಭೂಮಿಯನ್ನು ನಾಶ ಮಾಡುತ್ತಿದ್ದಾನೆ. ಆ ಕಾರಣದಿಂದ ಇಂದು ನಾವು ಅಕಾಲಿಕ ಮಳೆ ಬರಗಾಲವನ್ನು ಎದುರಿಸುತ್ತಿದ್ದೇವೆ. ಆದುದರಿಂದ ಇನ್ನಾದರೂ ಸ್ವಾರ್ಥವನ್ನ ಬಿಟ್ಟು ಹೆಚ್ಚಾಗಿ ಗಿಡಮರಗಳನ್ನು ನೆಟ್ಟು ಒಳ್ಳೆಯ ಪರಿಸರವನ್ನ ಸೃಷ್ಟಿಸೋಣ ಎಂದು ಕರೆ ನೀಡಿದರು. ಕಲ್ಯಾಣಿ ನೀರನ್ನು ಕುಡಿದವನು. ನಮ್ಮೂರ ನಾಟೆ ಬಾವಿ ಇದೆ, ನಮ್ಮ ಕೆಲಸ ಮಾಡಿದೆ. ನಮ್ಮೂರಿಗೆ ಬಂದು 4 ಎಕರೆ ಗಿಡವನ್ನು ನೆಡೆಸಿಕೊಟ್ಟಿದ್ದಾರೆ. ನಮ್ಮ ಸುರು ಪ್ರತಿಷ್ಠಾನದಿಂದ ಮೇಡಮ್ ಕೂಡ ಬಂದಿದ್ದಾರೆ, ಸಾವಿತ್ರಿ ಮೇಡಮ್ ಕೂಡ ಬಂದಿದ್ದಾರೆ. ಆ ಕಾಲ ಹೋಯ್ತು, ಆ ಕಾಲ ಹೋಯ್ತು. ಇವತ್ತು ಪುನಃ ನಾವು ಪರಿಸರದ ವಿಷಯದಲ್ಲಿ ನಮ್ಮ ಪ್ರಾಚೀನರನ್ನ ಹಿರಿಯರನ್ನ ನಾವು ಅನುಕರಿಸಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿಯನ್ನು ನಾವು ಅರಿತು ಒಂದಷ್ಟು ಗಿಡ ಮರಗಳನ್ನು ಬೆಳೆಸಲಿಲ್ಲ ಅಂತ ಹೇಳಿದ್ರೆ, ಕೆರೆಕಟ್ಟೆಗಳನ್ನು ರಿಜಿನರೇಟ್ ಮಾಡಲಿಲ್ಲ, ಪುನಶ್ಚೇತನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಒಳ್ಳೆಯ ಬದುಕನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಆರೋಗ್ಯವನ್ನು ಮುಂದಿನ ಪೀಳಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭವಿಷ್ಯ ಬಹಳ ಭಯಗ್ರಸ್ತವಾಗಿದೆ. ಈಗಾಗಲೇ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಈ ಭೂಮಿಯ ಆಯಸ್ಸು ಬಹುಶಃ ಇನ್ನೊಂದು 50-60 ವರ್ಷಗಳಷ್ಟೇ ಅಂತ. ಅಷ್ಟು ಮಲಿನ ಮಾಡಿಬಿಟ್ಟಿದ್ದೀವಿ. ಅಕಾಲಿಕವಾದ ಮಳೆ ಸುರಿಯುತ್ತದೆ, ಅಕಾಲಿಕವಾದ ಬರಗಾಲ ಬರ್ತಾ ಇದೆ, ಬೆಟ್ಟಗಳು ಕುಸಿದು ಬೀಳ್ತವೆ ಮಳೆಯಿಂದ. ಅರಬ್ ರಾಷ್ಟ್ರಗಳ ಮೊನ್ನೆ ಏನು ಅನಾಹುತ ಆಯಿತು ಅಂತ ನೀವು ಕಣ್ಣಿಂದ ನೋಡಿದಿರಿ. ದುಬೈನಲ್ಲಿ ಕೃತಕವಾಗಿ ಮಳೆ ಸುರಿಸ್ಲಿಕ್ಕೆ ಹೊರಟುಬಿಟ್ರು. ಮರಳು ಕಾಲೇಜಿನ ಪ್ರಾಂಶುಪಾಲರಾದ ಸಿಜಾ ಯತೀಶ್ವರ್ ಮಾತನಾಡಿ, ಜಾನಪದವು ನಮ್ಮ ಬದುಕಿನ ಒಂದು ಮೂಲ ಸಂಸ್ಕೃತಿ. ಆದರೆ ಇಂದು ಅದನ್ನು ಉಳಿಸಿಕೊಂಡು ಹೋಗುವ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಇಂದು ಎಲ್ಲ ಹಳ್ಳಿಗಳಲ್ಲಿ ಜಾನಪದ ಕಲೆಯು ನಶಿಸಿ ಹೋಗುತ್ತಿದೆ. ಆ ನಿಟ್ಟಿನಲ್ಲಿ ಇಂದು ಜನರಲ್ಲಿ ಮತ್ತೆ ಜಾನಪದದ ಸೊಗಡನ್ನು ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನಪದದಲ್ಲಿ ಹಲವಾರು ರೀತಿಯ ಕಲೆಗಳಿದ್ದು ಅದನ್ನು ಉಳಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯು ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ಅದನ್ನು ನಾವು ಪಾಲಿಸಬೇಕಾಗಿದೆ ಎಂದರು. ಇರಬಹುದು, ಜಾನಪದ ಗೀತೆಗಳ ಗಾಯನ ಇರಬಹುದು, ಅದರ ಜೊತೆಗೆ ತಮಟೆ ವಾದನ ಇರಬಹುದು. ಈ ಎಲ್ಲ ಕಲಾ ಪ್ರಕಾರಗಳನ್ನ ಇವತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದರ ಮೂಲಕವಾಗಿ ನಮ್ಮ ಜಾನಪದ ಕಲಾವಿದರು ತೇಜೂರಿನ ಗ್ರಾಮಸ್ಥರಿಗೆ ಒಂದು ಜಾನಪದ ಹಬ್ಬದ ಒಂದು ನೆನಪನ್ನ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಪರಿಸರ ಸಂರಕ್ಷಣೆಯನ್ನು ಕುರಿತ ಹಾಗೆ ನಮ್ಮ ಸನ್ಮಿತ್ರರಾದಂಥ ಹಿರಿಯರಾದ ಶಿವಶಂಕರಪ್ಪನವರು ಬಹಳ ಅರ್ಥಪೂರ್ಣವಾದ ಮಾತುಗಳನ್ನಾಡಿದ್ದಾರೆ. ಹಾಗೆ ಮಹಿಳೆ ಮತ್ತು ಆರೋಗ್ಯವನ್ನು ಕುರಿತ ಹಾಗೆ ನಮ್ಮ ಹಾಸನದ ಪ್ರಸಿದ್ಧ ಸ್ತ್ರೀರೋಗ ತಜ್ಞರಾದಂತಹ ಮತ್ತು ಸಮಾಜಮುಖಿ ಚಿಂತಕರಾದಂತಹ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಹೇಳುವುದರ ಮೂಲಕವಾಗಿ ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ರಾಷ್ಟ್ರ ಒಂದು ಸದೃಢವಾದಂತಹ ರಾಷ್ಟ್ರವಾಗಲಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರಪೂರ್ಣವಾದಂತಹ
ಗಾಂಧಿಯವರ ಜನ್ಮೋತ್ಸವ ನೆನಪಿಗಾಗಿ ಆರಂಭಿಸಲ್ಪಟ್ಟಂತಹ ಯೋಜನೆಯೇ ರಾಷ್ಟ್ರೀಯ ಸೇವಾ ಯೋಜನೆ ಎಂದು ಎವಿಕೆ ಕಾಲೇಜು ಪ್ರಾಂಶುಪಾಲ ಸಿಜಾ ಯತೀಶ್ವರ್ ತಿಳಿಸಿದರು. ನಗರದ ತೇಜೂರು ಗ್ರಾಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ಎವಿಕೆ ಮಹಿಳಾ ಕಾಲೇಜು ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2023-24ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅವರು 1969ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸೇವಾ ಯೋಜನೆಯು ಇಡೀ ರಾಷ್ಟ್ರದ ಯುವ ಜನತೆಯನ್ನ ಒಂದು ರಚನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಬೇಕೆಂಬ ಉದ್ದೇಶವನ್ನು ಹೊಂದಿತ್ತು. ಇಂದು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಒಳಗೊಂಡು ಗ್ರಾಮ ಸುಧಾರಣೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆ ಪಡುವ ವಿಚಾರ. ರಾಷ್ಟ್ರೀಯ ಸೇವಾ ಯೋಜನೆಯು ವ್ಯಕ್ತಿಯ ಬದುಕಿನಲ್ಲಿ ಒಂದು ಸಮಗ್ರವಾದಂತಹ ಪರಿವರ್ತನೆಯ ತರುವುದರ ಜೊತೆಗೆ ಅವರ ಅಂತರಂಗದಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಿದೆ ಎಂದರು. ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಆರಂಭಿಸಲ್ಪಟ್ಟಂತಹದ್ದೇ ರಾಷ್ಟ್ರೀಯ ಸೇವಾ ಯೋಜನೆ. 1969ರಲ್ಲಿ ಆರಂಭವಾದಂತಹ ರಾಷ್ಟ್ರೀಯ ಸೇವಾ ಯೋಜನೆ ಇಡೀ ರಾಷ್ಟ್ರದ ಯುವಜನತೆಯನ್ನ ಒಂದು ರಚನಾತ್ಮಕವಾದಂತಹ ಚಟುವಟಿಕೆಯಲ್ಲಿ ತೊಡಗಿಸಬೇಕು ಅನ್ನುವಂತಹ ಸದಾಶಯದಿಂದ ಆರಂಭವಾಗಿ 1043 ವಿಶ್ವವಿದ್ಯಾನಿಲಯಗಳಲ್ಲಿ ಬರುವಂತಹ 6 ಲಕ್ಷ ಕಾಲೇಜುಗಳನ್ನು ಒಳಗೊಂಡ ಹಾಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗಿಯಾಗುವುದರ ಮೂಲಕವಾಗಿ ಗ್ರಾಮೀಣ ಸಂಸ್ಕೃತಿಯಲ್ಲಿ ಕೆಲಸವನ್ನು ನಿರ್ವಹಿಸುವುದರ ಮೂಲಕವಾಗಿ ಒಂದು ರೀತಿಯಲ್ಲಿ ಗ್ರಾಮ ಸುಧಾರಣೆಯ ರಾಯಭಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಂಗತಿ. ತಾವು ಕೂಡ ಒಂದು ರೀತಿಯಲ್ಲಿ ತಮ್ಮ ಮನೆ ಮಠವನ್ನ ಬಿಟ್ಟು ಒಂದು ರೀತಿಯಲ್ಲಿ ಕಾಲೇಜನ್ನ ಬಿಟ್ಟು 1 ವಾರಗಳ ಕಾಲ ಗ್ರಾಮೀಣ ಪರಿಸರದಲ್ಲಿ ವಿಬಿಸಿ ವಾಹಿನಿ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿರುವುದು ಒಂದು ಹೆಮ್ಮೆಯ ವಿಚಾರ. ಏಕೆಂದರೆ ಹಾಸನ ಜಿಲ್ಲೆ ಸಂಪದ್ಭರಿತವಾದ ಜಿಲ್ಲೆಯಾಗಿದ್ದು, ಅಲ್ಲದೆ ಇಡೀ ದೇಶವನ್ನ ಸೆಳೆಯುವ ಸಾಮರ್ಥ್ಯವನ್ನ ಹೊಂದಿದೆ. ಇಂತಹ ಜಿಲ್ಲೆಯಲ್ಲಿ ಜನಿಸಿರುವ ಮಕ್ಕಳಾದ ನೀವುಗಳು ಜಿಲ್ಲೆಗೆ ಉತ್ತಮವಾದಂತಹ ಹೆಸರನ್ನ ತರುವಂತಹ ಕಾರ್ಯದತ್ತ ಸಾಗಿ ಎಂದು ಸಲಹೆ ನೀಡಿದರು. ಮಕ್ಕಳೇ, ನಿಮಗೆ ಶ್ರಮದಾನ ಮಾಡುವ ಮೂಲಕ ನಮ್ಮದು ಹೇಳಿ ಕೇಳಿ ಭಾರತ ಹಳ್ಳಿಗಳ ನಾಡು. ಈ ಹಳ್ಳಿಗಳಿಂದ ಅನ್ನವನ್ನು ಕೊಡ್ತೇವೆ ಹೊರತು ಅನ್ನವನ್ನು ಇಸ್ಕೊಡೋದಿಲ್ಲ. ಕಷ್ಟದ ಜೀವನ ಹೇಗಿರ್ತದೆ ಆ ಒಂದು ಅರಿವನ್ನು ನಿಮ್ಮ ತಲೆಗೆ ಪ್ರತಿ ದಿವಸ 7 ದಿವಸದಲ್ಲಿ ಹಲವಾರು ಸಮಾಜಮುಖಿ ಚಿಂತೆಗಳನ್ನು ನಡೆಸಿ ಆರೋಗ್ಯದ ಇದಿರ್ಬೋದು, ಕಲೆಗಳ ಬಗ್ಗೆ ಇರ್ಬೋದು, ಸಂಸ್ಕೃತಿ ಬಗ್ಗೆ ಇರ್ಬೋದು, ಸಾಹಿತ್ಯದ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಹೆಚ್ಚು ಹೆಚ್ಚು ಗಮನ ನೀಡ್ತಕ್ಕಂಥ ಕ್ಷೇತ್ರಗಳ ಹಿರಿಯರನ್ನು ಕರೆಸಿ ನಿಮಗೆ ಜ್ಞಾನಾರ್ಜನೆ ಮಾಡುವ ಮೂಲಕ ಶ್ರಮದಾನವನ್ನು ಹೇಗೆ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ನಿಮಗೂ ಒಂದು ಒಳ್ಳೆಯ ಉತ್ತಮ ಸಂದೇಶವನ್ನು ಕೊಟ್ಟಂತಹ ನಮ್ಮ ಯತೀಶ್ವರ್ ಸರ್ ಅವರಿಗೆ ವಂದಿಸಿ, ನೀವು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿರೋದೇ ಒಂದು ಹೆಮ್ಮೆ. ಕಾರಣ ಏನಂದರೆ ನಮ್ಮ ಜಿಲ್ಲೆ ಅತಿ ಹೊಸದಾಗಿ ಇಲ್ಲಿಗೆ NSSಗೆ ಅಂತ ಬಂದಾಗಲೇ ನನಗೆ ಗೊತ್ತಾಯಿತು ಈ ಗ್ರಾಮ ಹಾಗೂ ಈ ಸುತ್ತಮುತ್ತಲ ಈ ತೇಜೂರಿನ ವಾತಾವರಣ ನನಗೆ ತುಂಬ ಇಷ್ಟ ಆಯಿತು. ಈ ತೇಜೂರಿನ ಎಲ್ಲ ಗ್ರಾಮಸ್ಥರು ಹಾಗೂ ತೇಜೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇಟ್ಟಿಗೆ ಮಂಜಣ್ಣ ಸರ್ ಅವರ ಸಹಕಾರದಿಂದ ಇಂದು ಈ ಶಿಬಿರ ಯಶಸ್ವಿಯಾಗಿದೆ. ಮತ್ತು ಶಿಬಿರದ ನಿರ್ದೇಶಕರಾದ ಹಾಗೂ ಎವಿಕೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿಜಾ ಯತೀಶ್ವರ್ ಸರ್ ಹಾಗೂ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಪಿ ಮಂಜುಳಾ ಮ್ಯಾಮ್ ಹಾಗೆ ಪ್ರೊಫೆಸರ್ ಶೈಲಜಾ ಮ್ಯಾಮ್ ಹಾಗೆ ಎಲ್ಲ ಉಪನ್ಯಾಸಕರಿಂದ ಈ ಶಿಬಿರ ಎಲ್ಲರ ಸಹಕಾರದಿಂದ ಸತತ 7 ದಿನ ಈ ಶಿಬಿರ ಈ ಕ್ಷಣಕ್ಕೆ ಕಾರಣವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಸದಸ್ಯರಾದ ಜಿಆರ್ ಶ್ರೀನಿವಾಸ್, ಎಜಿ ರಾಮನಾಥ್, ತೇಜೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಟ್ಟಿಗೆ ಮಂಜಣ್ಣ ಸೇರಿದಂತೆ ಇತರರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆ ಶೆಟ್ಟಳಮ್ಮ ದೇವಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಮುಂಜಾನೆಯಿಂದಲೇ ಗರ್ಭಗುಡಿಯಲ್ಲಿ ಸುಪ್ರಭಾತ ಪುಣ್ಯ ಅಭಿಷೇಕ ನೆರವೇರಿತು. ರಥ ಸಂರಕ್ಷಣೆ ನಂತರ ದೇವಸ್ಥಾನದ 4 ದಿಕ್ಕುಗಳಲ್ಲಿ ಪೂಜೆ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಲಾಯಿತು. ನಂತರ ಗೊನೆ ತುಂಬಿದ ಬಾಳೆ ಕಂಬ ನೆಟ್ಟು ಬಲಿಕೂಳು ಹಾಕಿ ಕದಳಿ ಛೇದನ ಮಾಡಿದ ನಂತರ ಜಯಘೋಷದೊಂದಿಗೆ ಹಣ್ಣು ಜವನಾಯಿಸಿದು ರಥವನ್ನ ದೇವಸ್ಥಾನದ ಸುತ್ತ ಎಳೆಯಲಾಯಿತು.
ಶಾಸಕ ಸಿಎನ್ ಬಾಲಕೃಷ್ಣ ದೇವಿಗೆ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಯಿಂದ ಮಳೆ ಬಿದ್ದು ಬರಗಾಲ ನೀಗಲಿ ಬೆಳೆಯಾಗಲಿ ಎಂದು ತಿಳಿಸಿದರು. ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಳೆ ಬಿದ್ದಿದ್ದರಿಂದ ಅನ್ನ ಸಂತರ್ಪಣೆ ಮಾಡುವಾಗ ಅಡಚಣೆ ಉಂಟಾಯಿತು. ಆದರೂ ಕೂಡ ಸಾವಧಾನದಿಂದ ಮಳೆಯ ನಡುವೆಯೇ ಭಕ್ತರು ಪ್ರಸಾದ ಸೇವಿಸಿದರು. ಅಂಗವಾಗಿ ಶ್ರೀ ದೇವಿಯ ಗರ್ಭಗುಡಿಯಲ್ಲಿ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, ಅದಾನಂತರ ಪುಣ್ಯಾಹ ಕಾರ್ಯಕ್ರಮ, ಪುಣ್ಯಾಹ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ, ಹಾಗೆ ರಥಪೂಜೆ, ರಥಪ್ರೋಕ್ಷಣೆ, ಇದಾದ ನಂತರ ಪಂಚಾಮೃತಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ, ಶ್ರೀ ಸೂಕ್ತ, ರುದ್ರ ಸೂಕ್ತ, ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಮಜನನ್ನ ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ದೇವಿಯನ್ನು ಮೆರವಣಿಗೆ ಮೂಲಕ ಕರೆತಂದು ರಥಬೀದಿಯಲ್ಲಿ ರಥೋತ್ಸವವನ್ನು ಮಾಡಲಾಗ್ತದೆ. ಮಾಡಿ ಅನಂತರ ಬಲಿ ಪ್ರದಾನಾದಿಗಳನ್ನು ಮಾಡಿ ಕದಳಿ ವೃಕ್ಷಛೇದನವನ್ನು ಮಾಡಿ ಅನಂತರ ರಥವನ್ನು ಎಳೆಯಲಾಗ್ತದೆ. ಇಷ್ಟು ಕಾರ್ಯಕ್ರಮಗಳನ್ನು ಈ ಸನ್ನಿಧಿಯಲ್ಲಿ ಬೇಲೂರು ಪಟ್ಟಣದ ಕೋಟೆ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ತಮ್ಮ 8ನೇ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದ ಆದಿಶಂಕರಾಚಾರ್ಯರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ದೇಶದ ವಿವಿಧೆಡೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದ್ದಾರೆ. ವೇದಗಳ ಮೂಲಕ ಪರಮಾತ್ಮನ ಸಾನ್ನಿಧ್ಯ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದರಲ್ಲದೆ ತಮ್ಮ 32 ವರ್ಷಗಳ ಜೀವಿತಾವಧಿಯಲ್ಲಿ ಅನೇಕ ಮಹಾನ್ ಗ್ರಂಥಗಳನ್ನು ರಚಿಸಿರುವುದು ವಿಶೇಷವಾಗಿದೆ. ಆದಿಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು. ಇಂದು ಶಂಕರ ಜಯಂತಿ ಮಹೋತ್ಸವ ಇಡೀ ದೇಶದಲ್ಲಿ ಆಚರಣೆ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂದರೆ ಶಂಕರನ್ನ ವರ್ಷಕ್ಕೆ ನಾವು ನೆನಲೇಬೇಕಾಗುತ್ತೆ. ಯಾಕೆಂದರೆ ಅವ್ರು ಮಾಡಿದ ಕಾರ್ಯಗಳು ಅಪಾರವಾದ ಅದ್ಭುತವಾದ ಕಾರ್ಯಗಳು. ಕೇವಲ 32ನೇ ವರ್ಷದಲ್ಲಿ ಇಡೀ ಭಾರತವನ್ನು 3 ಸಾರಿ ಸುತ್ತಿ ಎಲ್ಲೆಲ್ಲಿ ಕೆಟ್ಟ ಧರ್ಮಗಳಿತ್ತೋ ಅದನ್ನೆಲ್ಲ ಖಂಡನೆ ಮಾಡಿ ಒಳ್ಳೆಯ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅದಕ್ಕೋಸ್ಕರ ನಾವು ನಮ್ಮ ದೇಶದಾದ್ಯಂತ ಶಂಕರ ಜಯಂತಿ ಆಚರಣೆ ಮಾಡ್ತೀವಿ. ಅದನ್ನು ವಿಶೇಷವಾಗಿ ಈ ಒಂದು 5-6 ವರ್ಷದಿಂದ ಇದನ್ನು ತತ್ವಜ್ಞಾನಗಳು ಅಂತ ಮಾಡಿದ್ದಾರೆ. ತತ್ವಜ್ಞಾನಗಳಂದರೆ ಫಿಲಾಸಫರ್ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ನಂಬರ್ 1 ಫಿಲಾಸಫರ್ ಶಂಕರರಯ್ಯ. ಫಿಲಾಸಫಿಯಿಂದ ತುಂಬ ಅದ್ಭುತವಾಗಿ ಅವರ ಎಲ್ಲ ಕೃತಿಗಳಲ್ಲಿ ಫಿಲಾಸಫಿಯನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಶಂಕರಾಚಾರ್ಯ ನೀಡಬೇಕಾಗುತ್ತೆ. ಅವರ ಹಾಕಿಕೊಟ್ಟಿನ ದಾರಿಯನ್ನು ನಾವು ನೀಡಬೇಕಾಗುತ್ತೆ. ಇವತ್ತು ಏನೇನು ಕಾರ್ಯಕ್ರಮ ಮಾಡಿದ್ವಿ? ಇವತ್ತಿನ ಕಾರ್ಯಕ್ರಮ ಏನಂದರೆ ನಾವು ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಮಹಾನ್ಯಾಸ, ರುದ್ರಾಭಿಷೇಕ, ಪೂಜೆ, ಅರ್ಚನೆ ಎಲ್ಲ ಆಗಿದೆ. ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾ ಮಠದ ಮುಖ್ಯಸ್ಥ ಆರ್ ಸುಬ್ರಹ್ಮಣ್ಯ, ರವೀಂದ್ರ, ಸುಮಂತ ಶರ್ಮಾ, ಅನಂತು ಸೇರಿದಂತೆ ಸಮಾಜದ ಬಂಧುಗಳು ಹಾಜರಿದ್ದರು. ಹಾಸನ ತಾಲೂಕು ಕಟ್ಟಾಯ ಗ್ರಾಮದಲ್ಲಿ ಮೇ 10ರಂದು ಶ್ರೀ ದೇವಿರಮ್ಮದೇವಿಯ ಅಡ್ಡ ಮೆರವಣಿಗೆ ಜರುಗಿತು. ಶ್ರೀ ದೇವಿರಮ್ಮ ದೇವಸ್ಥಾನದ ಬಳಿಗೆ ಕಟ್ಟಾಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಉಪಹಾರ ಹೊತ್ತು ಸಾವಿರಾರು ಮಹಿಳೆಯರು ಹಾಗೂ ಯುವಕರು ಮೆರವಣಿಗೆ ಮೂಲಕ ಬಂದು ಪೂಜೆ ಸಲ್ಲಿಸಿದರು. ಮೇ 11ರಂದು ಕಟ್ಟಾಯ, ಕಲ್ಲಾರೆಕೊಪ್ಪಲು, ಮೂಡಲಕೊಪ್ಪಲು, ಗಾಣಿಗರಕೊಪ್ಪಲು ಗ್ರಾಮಗಳಲ್ಲಿ ಬಂಡಿ ಹಬ್ಬ ಆಚರಣೆ ಮಾಡಲಾಯಿತು. ವಿಶೇಷವಾಗಿ ಈ ಮೇಲ್ಕಂಡ ಗ್ರಾಮಗಳಲ್ಲಿ ಹಬ್ಬದ ಅಂಗವಾಗಿ ಎಲ್ಲಾ ಸಂಬಂಧಿಕರು, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮೊಸರನ್ನ ಮಾಡಿಕೊಂಡು ಉಪಹಾರ ಹೊತ್ತು ದೇವಸ್ಥಾನದ ಹತ್ತಿರ ಬಂದಾಗ ಭಾರಿ ಮಳೆ ಸುರಿಯಿತು. ಮಳೆಯಲ್ಲೇ ಪೂಜೆ ಪುನಸ್ಕಾರಗಳು ಅರ್ಚಕರು ನೆರವೇರಿಸಿದರು. ಸಿಡಿಲು ಹೊಡೆದು ಅರಕಲಗೂಡು ತಾಲೂಕಿನ ಮರವಳಲು ಗ್ರಾಮದಲ್ಲಿ ಜಾನುವಾರುಗಳು ಮೃತಪಟ್ಟಿರುವ ಘಟನೆ ಶುಕ್ರವಾರ ನಡೆದಿದೆ. ಕಸ್ಬಾ ಹೋಬಳಿ ಮರವಳಲು ಗ್ರಾಮದ ದಾಕ್ಷಾಯಿಣಿ ಸುರೇಶ್ ಎಂಬುವರು ಜಮೀನಿನಲ್ಲಿ ಮೇಯಲು ಬಿಟ್ಟಿದ್ದ 2 ಹಾಲು ಕೊಡುವ ಹಸುಗಳು ಸಂಜೆ 4:30ರ ಸಮಯದಲ್ಲಿ ಸಿಡಿಲಿನ ಹೊಡೆತಕ್ಕೆ ಬಲಿಯಾಗಿವೆ. ಹೈನುಗಾರಿಕೆಯನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದವು 2 ಹಸುಗಳು ಒಮ್ಮೆಲೆ ಮೃತಪಟ್ಟಿದ್ದು ನಮ್ಮ ಬದುಕು ಅತಂತ್ರವಾಗಿದೆ ಎಂದು ನೊಂದ ಕುಟುಂಬದ ಸದಸ್ಯರು ಅಳಲು ತೋಡಿಕೊಂಡಿದ್ದಾರೆ. ಕಂದಾಯ ಮತ್ತು ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಶುಕ್ರವಾರ ರಾತ್ರಿ ಬಿದ್ದ ಮಳೆ ಹಾಗೂ ಗಾಳಿಗೆ ಪಟ್ಟಣದ ಸಂತೆಮರೂರು ರಸ್ತೆಯಲ್ಲಿ ಹಾಗೂ ಕಲ್ಲೂರು ಗ್ರಾಮದಲ್ಲಿ ಮರಗಳು ರಸ್ತೆಗೆ ಉರುಳಿ ಬಿದ್ದಿದೆ. ಕೋಳಿ ಹಿಡಿದು ತಿನ್ನಲು ಬಂದ ಚಿರತೆಗೆ ಉರುಳಿಗೆ ಸಿಲುಕಿ ಸತತ 8 ಗಂಟೆ ಕಾಲ ಪರದಾಡಿ ಜೀವ ಉಳಿಸಿಕೊಂಡು ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕು ಹಗರೆ ಸಮೀಪದ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ನಡೆದಿದೆ. ಮಲ್ಲಿಕಾರ್ಜುನಪುರ ಗ್ರಾಮಕ್ಕೆ ಶುಕ್ರವಾರ ರಾತ್ರಿ ಆಹಾರ ಅರಸಿ ಕೋಳಿ ಹಿಡಿದು ತಿನ್ನಲೆಂದು ಚಿರತೆಯೊಂದು ಗ್ರಾಮದ ಚಂದ್ರಯ್ಯ ಎಂಬುವವರ ಮನೆಯ ಕೊಟ್ಟಿಗೆ ಸಮೀಪ ಬಂದಿದೆ. ಚಿರತೆ ನೋಡಿದ ಕೋಳಿಗಳು ಹೆದರಿ ಮರವೇರಿದ್ದು ಚಿರತೆಯೂ ಸಹ ಕೋಳಿಗಳನ್ನ ಬೇಟೆಯಾಡುವ ಭರದಲ್ಲಿ ಮರಕ್ಕೆ ಹಾರಿದೆ. ಅದೇ ಸಮಯದಲ್ಲಿ ಕೋಳಿ ರಕ್ಷಣೆಗೆಂದು ಇಟ್ಟಿದ್ದ ಉರುಳಿನ ತಂತಿಯಲ್ಲಿ ಬಂದಿಯಾಯಿತು. ಈ ವೇಳೆ ನಾಯಿಗಳು ಬೊಗಳಿದ್ದರಿಂದ ಜನರು ಹೊರಬಂದು ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಚಿರತೆ ಸೆರೆಗೆ ಬೋನು ಇಟ್ಟಿದ್ದರು. ಕೊನೆಗೂ ಉರುಳಿನಿಂದ ಬಿಡಿಸಿಕೊಂಡು ಚಿರತೆ ಬೆಳಗಿನ ಜಾವ ಪರಾರಿಯಾಗಿದೆ. ಮಂಡ್ಯ ತಾಲೂಕಿನ ಕೆರಗೋಡು ಧ್ವಜ ವಿವಾದ ಸಂದರ್ಭದಲ್ಲಿ ನಡೆದ ಅಹಿತಕರ ಘಟನೆಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಕೆಲವರಿಗೆ ಪೊಲೀಸ್ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಸಂಘ ಪರಿವಾರದ ಕಾರ್ಯಕರ್ತರು ಕೆರಗೋಡಿನಲ್ಲಿ ಪ್ರತಿಭಟನೆ ನಡೆಸಿದರು.
ಕೆರಗೋಡು ಬಸ್ ನಿಲ್ದಾಣದಿಂದ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಮೆರವಣಿಗೆ ಹೊರಟು ಪೊಲೀಸ್ ಠಾಣೆ ಆವರಣಕ್ಕೆ ತೆರಳಿ ಪೊಲೀಸರು ಜಾರಿ ಮಾಡಿದ ನೋಟಿಸ್ ರಾಜಕೀಯ ಪ್ರೇರಿತವಾಗಿದೆ. ರಾಜ್ಯ ಸರ್ಕಾರ ಹಾಗೂ ಸಚಿವರ ಒತ್ತಡಕ್ಕೆ ಮಣಿದು ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಮೇಲೆ ಶಾಸಕರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ. ಕೆರಗೋಡು ಠಾಣೆಯ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗಳು ವಿನಾಕಾರಣ ಕಿರುಕುಳ ನೀಡುತ್ತಿದ್ದು, ಇಂದು ಸಂಘಟನೆಗಳ ಕಾರ್ಯಕರ್ತರನ್ನ ಗುರಿ ಮಾಡಲಾಗಿದೆ. ಆದ್ದರಿಂದ ಈ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿದರು. ನಾವು ಕಾನೂನು ಮುಖಾಂತರ ಹೋರಾಟ ಮಾಡಿ ನಾವೇನು ಧ್ವಜನ ಹಾರಿಸಿದ್ವಿ, ಅರ್ಜುನ ಧ್ವಜನ ಹಾರಿಸೋಣ ಅಂತೇಳಿ ನಾವು ಕಾನೂನ ಹೋರಾಟ ಮುಖಾಂತರ ಮಾಡೋಣ. ಯಾಕೆಂದರೆ ಜಿಲ್ಲಾಡಳಿತ ಇದು ವಿರುದ್ಧವಾಗಿದೆ ಅಂತೇಳಿ ನಾವು ಎಲ್ಲೂ ಕಾನೂನ ಕೈಗೆತ್ಕೊಳ್ಬಾರ್ದು ಅಂತೇಳಿ ನಮ್ಮ ಹನುಮಧ್ವಜ ಸಮಿತಿಯವರು ಇರ್ಬೋದು, ಇತರ ಎಲ್ಲ ಹಿಂದೂಪರ ಸಂಘಟನೆಗಳು ಅದೇ ಥರ ಚರ್ಚೆ ಮಾಡಿ ಯಾವುದೇ ಥರದ ಶಾಂತಿಗೆ ಭಂಗವಾಗದಾಗೆ ನಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಇತ್ತೀಚೆಗೆ ಈಗ ಮೊನ್ನೆ 4ನೇ ತಾರೀಕು ಯಾಕೋ ಕಡೆ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಕೆರಗೋಡು ಶಾಂತಿಯುತವಾಗಿ ಇರಬೇಕಾದ್ರೆ ಇಷ್ಟ ಇಲ್ಲ ಅನಿಸ್ತಾ ಇದೆ ನನಗೆ. ಏಕಾಏಕಿ ಇವತ್ತು 4 ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ, ಶಿವು ಅವ್ರಿಗೆ, ಕಾರ್ತಿಕ್ ಅವ್ರಿಗೆ, ಹರೀಶ್ ಅವ್ರಿಗೆ ರೌಡಿ ಶೀಟರ್ ಕೊಡಿ, ಇದು ಯೋಗೇಶ್ ಅಣ್ಣ ಕೊಡಿ, ರೌಡಿ ಶೀಟರ್ನ ನಿಮ್ಮ ಮೇಲೆ ಏಕೆ ತೆರಿಬಾರ್ದು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇದೊಂಥರ ಹಾಸ್ಯಾಸ್ಪದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೌಡಿ ಶೀಟರ್ ತೆಗಿಬೇಕು ಅಂತಂದರೆ ಕಾನೂನು ಅದರದೇ ಆದ ಗೈಡ್ಲೈನ್ ಇದೆ. 2022ರಲ್ಲಿ ನಮ್ಮ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಒಬ್ಬ ರೌಡಿ ಶೀಟರ್ ಹಾಕಬೇಕು ಅಂದರೆ ನಿರಂತರವಾಗಿ ಅವನು ಕ್ರಿಮಿನಲ್ ಅಪರಾಧದಲ್ಲಿ ತೊಡಗಿರಬೇಕು, ಹ್ಯಾಬಿಚುವಲ್ ಅಫೆಂಡರ್ ಆಗಿರಬೇಕು, ಒಂದಲ್ಲ ಎರಡಲ್ಲ ಕೃತ್ಯ. ಎಲ್ಲ ಕೇಸ್ಗಳನ್ನು ನೀವು ತಂದೆ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ರೆ ಹೇಗೆ ಅಂತ ಯಾವಾಗ ಜಡ್ಜ್ಗಳು ಅವ್ರಿಗೆ ಮಕ್ಕಕ್ಕೆ ಚೀಮಾರಿ ಹಾಕಿದ್ರು ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ. ನಾವು ದೇಶದಲ್ಲಿ ಕೊಡುವಂಥ ಬೇಲ್ನ ಕೋರ್ಟ್ಗೆ ಸ್ಪೀಟ್ ಮಾಡಬೇಕು. ಇದೇ ನಮ್ಮ ಏನು ಉರುವಂತ ಹುಡುಗರು ಮತ್ತು ನಮ್ಮ ದ್ಯಾಪ್ತರನ್ನ ಕೈಗೊಳ್ಳಾದಲ್ಲಿ 9 ಗಂಟೆಗೆ ಜಡ್ಜ್ ಮುಂಭಾಗ ಅವ್ರನ್ನ ಸರೆಂಡರ್ ಮಾಡಿದಾಗ ಹೇಳಿದ್ರು, ಇಂಥ ಕೇಸ್ಗಳಿಗೆಲ್ಲ ನೀವು ಸ್ಟೇಷನಲ್ಲಿ ಬೇಲ್ ಕೊಡಬೇಕಾದ್ರೆ ಚೀಮಾರಿ ಹಾಕಿದ್ರು ಪೊಲೀಸರಿಗೆ. ಅವಾಗಿಂದ ಇಲ್ಲೇ ಬೇಲ್ ಕೊಡ್ತೀವಿ ಅಂತೇಳಿ ಇಲ್ಲೇ ಬೇಲ್ ಕೊಟ್ಟು ಅಲ್ಲಿಂದ ಶಾಂತಿಯುತವಾಗಿ ನಡೀತಿದ್ದಂಥ ಇದನ್ನ ಎಲ್ಲ ಹುಡುಗಗಳಿಗೆ ಏನು ಯಾರು ಜೈ ಶ್ರೀರಾಮ್ ಅಂತ ಏನು ನಮ್ಮ ಗುಡಿಗೆ ನಡೆದ ಇದೇ ನಿಮ್ಮ ಏನು PSI ಸಬ್ ಇನ್ಸ್ಪೆಕ್ಟರ್ಗಳು ಜೈ ಶ್ರೀರಾಮ್ ಅಂತಂದದಕ್ಕೆ ಕರ್ಕೊಂಡ್ಬಂದು ಹುಡುಗರನ್ನ ಸ್ಟೇಷನ್ಗೆ ಕೊಡ್ತೀವಿ. ನಾನು ಸುಧಾ ಫೋನ್ ಮಾಡಿ ಹೇಳ್ತಿದ್ದೆ, ಎಲ್ಲ ತಪ್ಪಾಗ್ತದೆ. ಜೈ ಶ್ರೀರಾಮನ್ನ ಒಂದು ಭಕ್ತರಿಗೆ ಎಲ್ಲಿ ಬೇಕೋ ಜೈ ಶ್ರೀರಾಮ್ ಇರ್ಬೋದು, ಇದೆಲ್ಲ ಸರಿಯಾಗಲ್ಲ ಅಂದಮೇಲೆ ನಿಮ್ಮ ಸ್ಟೇಷನ್ನಿಂದ ಹುಡುಗರ ಮುಚ್ಚಳಿಕೆ ಮಾಡಬೇಕು. ಇದೇ ರೀತಿ ನೋಡಿ 4 ನಮ್ಮ ಯೂಸ್ ಹುಡುಗರನ್ನ ಎದುರಿಸೋಕ್ಕೆ ಭಯ ಪಡಿಸೋದಕ್ಕೆ ಒಂದು ಎಲೆಕ್ಷನ್ ಎಲ್ಲ ಆದಮೇಲೆ ನೀವು ಕರೆಸಿ ಅವ್ರನ್ನ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕೆ ನೋಟಿಸ್ ಕೊಡ್ತಾರೆ? ಏನು ರೌಡಿ ಜಾಮ್ ಅಂದರೆ ರೌಡಿ ಜಾಮ್ 3-4 ಕ್ರಿಮಿನಲ್ ಅಪರಾಧ ಮಾಡಿರಬೇಕು, ಅವರು ಅದೇ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಬೇಕು. ಒಂದು ಹನುಮಧ್ವಜದ ಹೋರಾಟ ಶಾಂತಿಯುತವಾಗಿ ಹೋರಾಟ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಬಿ ರಾಮಚಂದ್ರ, ರಘುನಂದನ್, ವಸಂತ್ ಕುಮಾರ್, ಯೋಗೇಶ್, ನರಸಿಂಹಮೂರ್ತಿ, ವಿರೂಪಾಕ್ಷ, ಬಾಲು, ಚಿಕ್ಕಬಳ್ಳಿ ಶ್ರೀನಿವಾಸ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು. ಪೆನ್ ಡ್ರೈವ್ ಹಂಚಿದ್ರ ಪ್ರೀತಂ ಗೌಡ ಆಪ್ತರು. ಪ್ರೀತಂ ಕಚೇರಿ ಸಹಾಯಕ ಸೇರಿದಂತೆ ಆಪ್ತನ ಬಂಧನ ವಿಚಾರಣೆ. ಪ್ರಜ್ವಲ್ ಪ್ರಕರಣದ ದಿಕ್ಕನ್ನೇ ಬದಲಿಸಲು ಹೊರಟಿದ್ದ ದೇವರಾಜೇಗೌಡ ಅಂದರ್. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ. ಸೋಮವಾರ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ. ಎವಿಕೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಮುಕ್ತಾಯ. ಆರೋಗ್ಯದ ಬಗ್ಗೆ ಅರಿವು, ಪರಿಸರದ ಬಗ್ಗೆ ಜಾಗೃತಿ, ಜಾನಪದ ಕಲಾರವ, ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.